ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಬುಡದಲ್ಲಿ ನೀರು ನಿಲ್ಲದಂತೆ ಮಾಡಲು ನಾನು ಪ್ಲಾಸ್ಟಿಕ್ ಕವರನ್ನು ಹಾಕಬೇಕು ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ನಾನು ಪ್ಲಾಸ್ಟಿಕ್ ಕವರನ್ನು ಯಾವ ರೀತಿಯಲ್ಲಿ ಹಾಕಬೇಕು ಅಂತ ತೋರಿಸಿದ್ದೆ. ಆ ನನ್ನ ವಿಡಿಯೋವನ್ನು ನೋಡಿ ತುಂಬ ಜನರು ಪ್ಲಾಸ್ಟಿಕ್ ಕವರನ್ನು ಹಾಕಿರಬಹುದು. ಒಮ್ಮೆ ಹಾಕಿದಂತಹ ಈ ಪ್ಲಾಸ್ಟಿಕ್ ಕವರನ್ನು ಮಳೆಗಾಲ ಮುಗಿಯುವ ತನಕ ಹಾಗೆ ಇಡಬಾರ್ದು. 2-3 ದಿನಕ್ಕೊಮ್ಮೆ ಅದರ ಮೇಲೆ ನಿಂತಹ ನೀರನ್ನು ನಾವು ತೆಗಿಬೇಕು. ಹಾಗೆ ಬಿಸಿಲು ಬಂದಾಗ ಆ ಪ್ಲಾಸ್ಟಿಕ್ಕನ್ನು ತೆಗಿಬೇಕು ಅಂತ ಹೇಳಿದ್ದೆ. ಹಾಗೆ ಇವತ್ತು ನಮ್ಮ ಊರಿನಲ್ಲಿ ಚೆನ್ನಾಗಿ ಬಿಸಿಲು ಬರ್ತಾ ಇದೆ. ಈ ರೀತಿಯಾದ ಬಿಸಿಲು ಮಲ್ಲಿಗೆ ಗಿಡಗಳಿಗೆ ತುಂಬಾ ಅಗತ್ಯ. ಅಂದರೆ ಮಳೆಗಾಲದ ನಡುವೆ ಕೆಲವೊಂದು ದಿನ ಬರುವಂತಹ ಬಿಸಿಲು ಮಲ್ಲಿಗೆ ಗಿಡಗಳ ಬೆಳವಣಿಗೆಗೆ ತುಂಬಾ ಅಗತ್ಯವಾಗಿರ್ತದೆ. ಹಾಗಾಗಿ ನೋಡಿ, ನಾನು ಇಲ್ಲಿ ಹಾಕಿದಂತಹ ಪ್ಲಾಸ್ಟಿಕ್ಕನ್ನೆಲ್ಲ ಇವತ್ತು ತೆಗಿತಾ ಇದ್ದೇನೆ. ಈ ರೀತಿಯಾಗಿ ನಿಂತಹ ನೀರನ್ನು ನಾನು ಆಗಾಗ ತೆಗಿತಾ ಇರ್ತೇನೆ. ಹಾಗೆ ಇವತ್ತು ಒಳ್ಳೆಯ ಬಿಸಿಲು ಬಂದಿರುವುದರಿಂದ ಪ್ಲಾಸ್ಟಿಕ್ಕನ್ನು ಕಂಪ್ಲೀಟಾಗಿ ತೆಗೆದಿದ್ದೇನೆ. ಈ ರೀತಿಯಾಗಿ ತೆಗೆದಾಗ ಈಗ ಬರುವಂತಹ ಬಿಸಿಲು ಗಿಡದ ಬುಡದ ಮಣ್ಣಿಗೆ ಬೀಳ್ತದೆ. ಈ ಮಣ್ಣಿಗೆ ಬಿಸಿಲು ಬೀಳುವುದು ತುಂಬಾ ಅಗತ್ಯವಾಗಿರ್ತದೆ. ಹಾಗಾಗಿ ನಾವು ಯಾವಾಗ ಬಿಸಿಲು ಬರ್ತದೆ ಆ ಒಂದು ಸಮಯದಲ್ಲಿ ಇದರ ಕವರನ್ನು ತೆಗಿಬೇಕು. ಕೆಲವರು ಹೇಳ್ತಾರೆ, ಈ ರೀತಿಯಾಗಿ ಮುಚ್ಚಿದಾಗ ಯಾವುದೇ ರೀತಿಯಲ್ಲಿ ಫಂಗಸ್ ಏನಾದರೂ ಗಿಡದ ಬುಡದಲ್ಲಿ ಬರುವುದಿಲ್ವಾ ಅಂತ ಕೇಳ್ತಾರೆ. ಒಂದು ವೇಳೆ ನಾವು ಗಿಡದ ಬುಡದಲ್ಲಿ ಎಲೆಗಳನ್ನು ಹಾಗೆ ಇಟ್ಟು ಮುಚ್ಚಿದರೆ ಅಲ್ಲಿ ಸ್ವಲ್ಪ ಫಂಗಸ್ ಬಂದಂತೆ ಆಗ್ತದೆ. ಈ ಗಿಡದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು, ಗಿಡದ ಬುಡದಲ್ಲಿ ಉದುರಿದಂತಹ ಎಲೆಯನ್ನು ನಾನು ಹಾಗೆ ಇಟ್ಟು ಅದರ ಮೇಲೆ ನಾನು ಪ್ಲಾಸ್ಟಿಕ್ಕನ್ನು ಕವರ್ ಮಾಡಿದ್ದೆ. ಹಾಗಾಗಿ ಆ ಎಲೆಗಳ ಮೇಲೆ ಬಿಳಿ ಬಣ್ಣದ ಒಂದು ಪದರ ಬಂದಿದೆ. ನಾವು ಇನ್ನೊಮ್ಮೆ ಇದನ್ನು ಕವರ್ ಮಾಡುವಾಗ ಅದನ್ನೆಲ್ಲ ತೆಗೆದು ಪುನಃ ಮುಚ್ಚಿದ್ರೆ ಆಯಿತು. ನನ್ನ ಎಲ್ಲ ಗಿಡದಲ್ಲೂ ಕೂಡ ಆ ರೀತಿಯಾಗಿಲ್ಲ, ಕೆಲವೊಂದು ಗಿಡದಲ್ಲಿ ಆ ರೀತಿಯಾಗಿದೆ. ಅಂದರೆ ನಾನು ಹೆಚ್ಚಿನ ಗಿಡದ ಬುಡದ ಎಲೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನಂತರ ಹಾಕಿದ್ದೆ. ಹಾಗಾಗಿ ಆ ರೀತಿಯಾದ ಒಂದು ಯಾವುದೇ ಸಮಸ್ಯೆ ಬಂದಿಲ್ಲ. ಇಲ್ಲಿ ನೀವು ನೋಡ್ತಾ ಇರಬಹುದು, ಯಾವ ಗಿಡದ ಬುಡದಲ್ಲಿ ಆವತ್ತು ಎಲೆಗಳು ಬಿದ್ದಿತ್ತು ಅದರ ಮೇಲೆ ನಾನು ಪ್ಲಾಸ್ಟಿಕ್ಕನ್ನು ಹಾಕಿದ್ದೆ, ಆ ಗಿಡದ ಬುಡದಲ್ಲಿ ಮಾತ್ರ ಆ ರೀತಿಯಾಗಿದೆ. ಹಾಗೆ ಈ ಗಿಡದ ಬುಡ ನೋಡಿ, ಈ ಗಿಡದ ಬುಡದಲ್ಲಿ ತುಂಬಾ ಹುಲ್ಲುಗಳು ಬೆಳೆದಿತ್ತು. ಹಾಗೆಯೇ ನಾನು ಪ್ಲಾಸ್ಟಿಕ್ಕನ್ನು ಕವರ್ ಮಾಡಿದ್ದೆ. ನಾನು ಹುಲ್ಲುಗಳು ಇದ್ದಾಗಲೇ ಕವರ್ ಮಾಡಿದಾಗ ಏನಾಗ್ತದೆ ಅಂತ ನೋಡೋಣ ಅಂತ ಹಾಗೆ ನಾನು ಕವರ್ ಮಾಡಿದ್ದೆ. ಹಾಗೆ ಈ ಗಿಡದ ಬುಡದಲ್ಲಿ ನೋಡಿ ಎಲೆಗಳು ಬಿದ್ದಿದ್ದವು, ಹಾಗೆ ನಾನು ಕವರ್ ಮಾಡಿದ್ದೆ. ನೋಡಿ, ಎಲೆಗಳಿಗೆ ಮಾತ್ರ ಬಿಳಿ ಬಣ್ಣದ ಒಂದು ಫಂಗಸ್ ರೀತಿ ಬಂದಿದೆ. ಮಣ್ಣಿಗೆ ಆಗಲಿ ಗಿಡಕ್ಕೆ ಆಗಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಿಲ್ಲ. ಹಾಗಾಗಿ ನಾವು ದಿನಕ್ಕೊಮ್ಮೆ ಅಥವಾ 2 ದಿನಕ್ಕೊಮ್ಮೆ ಈ ಪ್ಲಾಸ್ಟಿಕ್ಕನ್ನು ತೆಗೆದು ಅದರ ಬುಡದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ನೋಡ್ತಾ ಇರಬೇಕಾಗ್ತದೆ. ಹಾಗೆ ಈಗ ನಾನು ತೆಗೆದಂತಹ ಪ್ಲಾಸ್ಟಿಕ್ಕನ್ನು ಇನ್ನು ನಾಳೆ ಹಾಕ್ತೇನೆ. ಇವತ್ತು ಎಷ್ಟೇ ಮಳೆ ಬಂದರೂ ಕೂಡ ಗಿಡಗಳಿಗೆ ಏನೂ ಸಮಸ್ಯೆ ಆಗುವುದಿಲ್ಲ. ಯಾಕಂದರೆ ಇಷ್ಟು ದಿನ ನಾವು ಗಿಡದ ಬುಡವನ್ನು ಮುಚ್ಚಿ ಇಟ್ಟಿದ್ದೆವು. ಗಿಡದ ಬುಡದಲ್ಲಿ ಅಷ್ಟು ತುಂಬಾ ಏನು ನೀರಿನ ಅಂಶ ಇರುವುದಿಲ್ಲ. ಇವತ್ತು ಸ್ವಲ್ಪ ಜಾಸ್ತಿ ಮಳೆ ಬಂದರೂ ಕೂಡ ಗಿಡದ ಬುಡದಲ್ಲಿ ನೀರು ನಿಲ್ಲುವುದಿಲ್ಲ, ಹಾಗೆ ಅದು ಗಿಡಕ್ಕೆ ಜಾಸ್ತಿ ಆಗುವುದಿಲ್ಲ. ಹಾಗಾಗಿ ನಾಳೆ ಬೆಳಗ್ಗೆ ನಾನು ಈ ಗಿಡಕ್ಕೆ ಕವರ್ ಮಾಡ್ತೇನೆ. ಒಂದು ವೇಳೆ ಮಳೆ ಬರದೆ ಬಿಸಿಲೇ ಇದ್ದರೆ ಇನ್ನು ನೆಕ್ಸ್ಟ್ ಯಾವಾಗ ಮಳೆ ಬರ್ತದೆ ಅದರ ನಂತರವೇ ನಾನು ಗಿಡದ ಬುಡಕ್ಕೆ ಈ ಕವರನ್ನು ಹಾಕ್ತೇನೆ. ಯಾಕಂದರೆ ಗಿಡಗಳು ಉತ್ತಮವಾಗಿ ಬೆಳೆಯಲು ಮಳೆ ನೀರು ಕೂಡ ಅಗತ್ಯವಾಗಿರ್ತದೆ. ಹಾಗಾಗಿ ಸ್ವಲ್ಪ ಮಳೆ ನೀರು ಬೀಳುವ ತನಕ ನಾನು ಇದಕ್ಕೆ ಪ್ಲಾಸ್ಟಿಕ್ ಕವರನ್ನು ಹಾಕುವುದಿಲ್ಲ. ನೀವು ಕೂಡ ಗಿಡದ ಬುಡಕ್ಕೆ ಪ್ಲಾಸ್ಟಿಕ್ಕನ್ನು ಹಾಕಿ ಇಟ್ಟಿದ್ದರೆ ಈ ರೀತಿಯಾದ ಒಂದು ಮೆಥಡನ್ನು ಫಾಲೋ ಮಾಡಲೇಬೇಕಾಗ್ತದೆ. ಆಗ ಮಾತ್ರ ಮಳೆಗಾಲದಲ್ಲಿ ನಿಮ್ಮ ಗಿಡಗಳಿಗೆ ಯಾವುದೇ ರೀತಿಯಲ್ಲಿ ಬೇರಿನ ಒಂದು ಸಮಸ್ಯೆ ಬರುವುದಿಲ್ಲ. ಹೀಗೆ ನಾನು ಎಲ್ಲ ಗಿಡಕ್ಕೆ ಹಾಕಿರುವಂತಹ ಪ್ಲಾಸ್ಟಿಕ್ಕನ್ನು ತೆಗೆದಿದ್ದೇನೆ. ಈ ರೀತಿಯಾಗಿ ತೆಗೆದ ನಂತರ ಬಿಸಿಲು ನೋಡಿ ಬುಡದ ಮಣ್ಣಿಗೆ ತಾಗ್ತಾ ಇರ್ತದೆ. ಈ ರೀತಿಯಾಗಿ ಮಣ್ಣಿಗೆ ಬಿಸಿಲು ತಾಗಬೇಕು. ಮಳೆಗಾಲದಲ್ಲಿ ಮಧ್ಯದಲ್ಲಿ ಬರುವಂತಹ ಬಿಸಿಲು ಈ ರೀತಿಯಾಗಿ ಗಿಡಕ್ಕೆ ತಾಗಿದ್ರೆ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತದೆ. ನಾವು ಇಷ್ಟೊಂದು ಕೆಲಸವನ್ನು ಮಾಡಬೇಕಂತ ನಿಮಗೆ ಅನಿಸಬಹುದು, ಆದರೆ ಈ ರೀತಿಯಾಗಿ ನಾವು ಕಠಿಣ ಪರಿಶ್ರಮವನ್ನು ಪಟ್ಟರೆ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತದೆ. ಮಲ್ಲಿಗೆ ಗಿಡಗಳಿಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಆರೈಕೆ. ಮಳೆಗಾಲದಲ್ಲಿ ಈ ರೀತಿಯಾದ ಒಂದು ಆರೈಕೆ ಮಾಡಿದಾಗ ಮಾತ್ರ ಗಿಡಗಳನ್ನು ನಾವು ಉಳಿಸಿಕೊಳ್ಳಬಹುದು. ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ಯಾವುದೇ ರೀತಿಯಾದ ಹಿಂಡಿಯನ್ನು ಹಾಕಬಾರ್ದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಆದರೂ ಕೂಡ ಕೆಲವರು ಕೇಳ್ತಾರೆ, ಗಿಡದ ಬುಡಕ್ಕೆ ಹಿಂಡಿಯನ್ನು ಹಾಕಿ ಪ್ಲಾಸ್ಟಿಕ್ ಕವರನ್ನು ಹಾಕಿದರೆ ಯಾವುದೇ ತೊಂದರೆ ಆಗೋದಿಲ್ಲ ಅಲ್ವಾ ಅಂತ ಕೇಳ್ತಾರೆ. ಆದರೆ ಅದರಿಂದಲೂ ಕೂಡ ಸಮಸ್ಯೆ ಆಗೇ ಆಗ್ತದೆ. ಯಾಕಂದರೆ ಗಿಡದ ಬುಡದಲ್ಲಿ ಬಿದ್ದಂತಹ ಎಲೆಗಳನ್ನು ನೀವು ಗಮನಿಸಿರಬಹುದು, ಈ ರೀತಿಯಾಗಿ ಬಿಳಿ ಬಣ್ಣದ ಒಂದು ಫಂಗಸ್ ಬಂದಿರ್ತದೆ. ಅದೇ ರೀತಿಯಾಗಿ ನಾವು ಹಿಂಡಿಯನ್ನು ಹಾಕಿದರೂ ಕೂಡ ಆ ರೀತಿಯಾಗಿ ಫಂಗಸ್ ಬಂದು ಅದರಲ್ಲಿ ಹುಳಗಳು ಉತ್ಪತ್ತಿ ಆಗ್ತದೆ. ಅದರಿಂದ ಗಿಡಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಮಳೆಗಾಲದಲ್ಲಿ ನೀವು ಯಾವುದೇ ರೀತಿಯಾದ ಹಿಂಡಿಯನ್ನು ಮಲ್ಲಿಗೆ ಗಿಡಗಳಿಗೆ ಹಾಕಬಾರ್ದು. ಬೇವಿನ ಹಿಂಡಿ ಹಾಕಿದರೆ ಅಷ್ಟೊಂದು ತೊಂದರೆ ಆಗುವುದಿಲ್ಲ.
ಆದರೆ ನೆಲಗಡಲೆ ಹಿಂಡಿ ಹರಳಿಂಡಿಯನ್ನು ಹಾಕಿದಾಗ ಅದರ ಮೇಲ್ಪದರದಲ್ಲಿ ಒಂದು ಬಿಳಿ ಬಣ್ಣದ ಫಂಗಸ್ ರೀತಿಯಲ್ಲಿ ಬರ್ತದೆ. ನಂತರ ಅದರಲ್ಲಿ ಹುಳಗಳು ಆಗ್ತದೆ. ಹಾಗೆ ನೀವು ಮಳೆಗಾಲದಲ್ಲಿ ಹಿಂಡಿಯನ್ನು ತಂದು ಮನೆಯಲ್ಲಿಟ್ಟರೂ ಕೂಡ ಕ್ರಮೇಣವಾಗಿ ಅದರ ಮೇಲ್ಪದರದಲ್ಲಿ ಬಿಳಿ ಬಣ್ಣದ ಒಂದು ಲೇಯರ್ ಉತ್ಪತ್ತಿ ಆಗ್ತದೆ. ಹಾಗಾಗಿ ಮಳೆಗಾಲದಲ್ಲಿ ನಾವು ಮಲ್ಲಿಗೆ ಗಿಡಗಳಿಗೆ ಹಿಂಡಿಯನ್ನು ಹಾಕಲೇಬಾರದು. ನೀವು ಗಿಡಗಳಿಗೆ ಹಿಂಡಿಯನ್ನು ಹಾಕಿ ಪ್ಲಾಸ್ಟಿಕ್ನಿಂದ ಕವರ್ ಮಾಡಿರಬಹುದು ಅಥವಾ ಮಳೆ ನೀರು ಬೀಳದಂತಹ ಜಾಗದಲ್ಲಿ ಗಿಡಗಳನ್ನು ಇಟ್ಟಿರಬಹುದು. ನೀವು ಏನೇ ಮಾಡಿದರೂ ಕೂಡ ಹಿಂಡಿಯನ್ನು ಹಾಕಿದರೆ ಅದರ ಮೇಲ್ಪದರದಲ್ಲಿ ಬಿಳಿ ಬಣ್ಣದ ಫಂಗಸ್ ರೀತಿ ಬಂದೇ ಬರ್ತದೆ. ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡಿ ಗಿಡಗಳ ಬುಡಕ್ಕೆ ಪ್ಲಾಸ್ಟಿಕ್ ಶೀಟನ್ನು ಹಾಕಿದ್ದೀರಾ, ಯಾವಾಗ ಬಿಸಿಲು ಬರ್ತದೆ ಅದನ್ನು ತೆಗೆಯಿರಿ ಅಂತ ಹೇಳುತ್ತಾ ಇಂದಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.